ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ಅವರವರ ಅಭಿರುಚಿಗೆ ತಕ್ಕನಾಗಿ ವರಮಹಾಲಕ್ಷ್ಮಿಯನ್ನ ಪೂಜಿಸ್ತಾರೆ. ನಾನು ತುಂಬಾ ವರ್ಷಗಳಿಂದ ಯಾವ ರೀತಿ ಒಂದು ವರಮಹಾಲಕ್ಷ್ಮಿನ ಪೂಜಿಸ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ನಾವು ಮಾಡಬೇಕಾಗಿರೋದು ಮನೆ ಕ್ಲೀನ್. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡೋರೆಲ್ಲರೂ ಕೂಡ ಅಡುಗೆ ಮನೇನ ಮೇನ್ ಅದನ್ನೇ ನಾವು ಕ್ಲೀನ್ ಮಾಡಬೇಕಾದ್ರೆ, ಅದಕ್ಕೆ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಿ. ಆ ಇಂಟೆನ್ಷನಿಂದ ಫಸ್ಟ್ ನಾವು ಅದನ್ನು ಕ್ಲೀನ್ ಮಾಡ್ಕೊಬೇಕಾಗತ್ತೆ, ನೈವೇದ್ಯ ಮಾಡಬೇಕಲ್ವಾ. ಸೊ ಅದಾದಮೇಲೆ ನೀವು ಇಂದ್ಲ ದಿನ ಏನಾದರೂ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಆ ಒಂದು ಜಾಗ ಯಾವುದಿದೆ ಆ ಜಾಗನ ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ, ನೀವು ಬ್ಯಾಕ್ಗ್ರೌಂಡ್ ಡಿಸೈನ್ ಏನಾದರೂ ಬೇಕು ಅಂತಂದರೆ ನಾನು ಇಲ್ಲಿ ತೋರಿಸಿದ್ದೀನಲ್ಲ ಆ ಥರ ನೀವು ಬೇಕಾದರೆ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಇಂದ್ಲ ದಿನ ಮಾಡ್ಕೊಬೋದು. ಏನು ಟೇಬಲ್ ಹಾಕ್ಬೇಕು ಅಂದ್ಕೊಂಡಿದ್ರೆ, ಏನಾದರೂ ಹೂವಿಂದು ಈ ಥರದ್ದು ಏನಾದರೂ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಮಾಡ್ಕೋಬೋದು. ನಾನು ಬಂದು ಇಲ್ಲಿ ಗ್ರೀನ್ ಮ್ಯಾಟ್ ಮೇಲ್ಗಡೆ ಮಾಡ್ತಾ ಇದ್ದೀನಿ. ಗ್ರೀನ್ ಮ್ಯಾಟ್ ನಿಜಕ್ಕೂ ಡೆಕೋರೇಷನ್ಗೆ ತುಂಬ ಒಳ್ಳೆ ವೈಬ್ ಇರುತ್ತೆ ಇದು. ಮತ್ತು ಎಲ್ಲೋ ಮಿಕ್ಸ್ ಮಾಡಿದ್ದೀನಿ, ಪಿಂಕ್ ಮಿಕ್ಸ್ ಮಾಡಿದ್ದೀನಿ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿ ನಾನು ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಡಿಸೈನ್ನ ನಾನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಎರಡೂ ಕಡೆ ಪಾಟ್ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾಳೆಕಂಬನ ನೀವು ಹಾಕೊಬೋದು. ಬಾಳೆಕಂಬ ಇಡೋದು ಕೂಡ ಒಂದು ಸ್ಪೆಷಲ್. ನಿಮ್ಮ ಮನೆಯಲ್ಲಿ ಖಾಲಿ ಪಾರ್ಟ್ ಇದೆ ಅಂತಂದರೆ ಆ ಖಾಲಿ ಪಾರ್ಟ್ ಒಳಗಡೆ ಬಾಳೆಕಂಬನ ಫಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮರಳು ತುಂಬಿ, ಸೊ ಕಂಪ್ಲೀಟಾಗಿ ಒಂದು ಬಾಳೆಕಂಬ ರೆಡಿ ಆಗುತ್ತೆ. ನೀವು ಆ ಕಡೆ ಈ ಕಡೆ ಇಟ್ಕೊಬೋದು. ಸುಮಾರು ಜನ ಅವಾಗೆಲ್ಲ ನಾವು ನಿಲ್ಲಿಸ್ತಾ ಇದ್ವಿ ಆ ಕಡೆ ಈ ಕಡೆ ಸೈಡು ಬಿತ್ಕೊಳ್ಳೋದು. ಅದ್ರದ್ದು ಏಕೆಂದರೆ ಫಸ್ಟ್ ಕಿತ್ತಾಗ ಒಂದು ಎನರ್ಜಿ ಇರುತ್ತೆ ಅದಕ್ಕೆ, ಆಮೇಲೆ ಸ್ವಲ್ಪ ಸೋತ್ಕೊಂಡಂಗೆ ಆಗುತ್ತೆ. ಮತ್ತು ಸ್ಟ್ಯಾಂಡ್ ಒಳಗಡೆ ಎಲ್ಲ ಹಾಕ್ತೀರಾ, ಅದೆಲ್ಲ ಕಾಣುತ್ತೆ. ಅದ್ರ ಬದಲು ಈ ಥರ ಒಂದು ಪಾಟ್ ಒಳಗಡೆ ನೀವು ಖಾಲಿ ಪಾಟ್ ಒಳಗಡೆಗೆ ಮಣ್ಣು ತುಂಬಿಟ್ಟು ಅದ್ರ ಒಳಗಡೆಗೆ ನೀವು ಬಾಳೆಕಂಬನ ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ಈವ್ನಿಂಗ್ವರೆಗೂ ಕೂಡ ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ನೀವು ದೇವ್ರ ಪೂಜೆ ಮಾಡ್ತೀನಿ ಅಂತಂದರೆ ಫಸ್ಟ್ ನೀವು ಶುದ್ಧವಾಗಿರ್ತೀರ, ಸ್ನಾನ ಮಾಡಿ ಮಂತ್ರ ಎಲ್ಲ ಆಗಿರುತ್ತೆ. ಅದಾದಮೇಲೆ ದಯವಿಟ್ಟು ಹೆಣ್ಮಕ್ಳು ನೀವು ರೆಡಿಯಾಗಿ ನೈಟಿ ಹಾಕ್ಕೊಂಡು ಇಲ್ಲ ಹೇಗೇಗೋ ಮಾಡೋದಲ್ಲ. ನೀವು ಫಸ್ಟು ರೆಡಿ ಆಗಬೇಕು. ಒಂದು ಹೂ ಮುಟ್ಕೊಳ್ಳೋದು, ಅರ್ಶಿನ ಕುಂಕುಮ ಹಾಕ್ಕೊಳ್ಳೋದು, ಒಂದು ಸಿಂಪಲ್ ಸೀರೆನೇ ಉಟ್ಕೊಂಡು ಬೇಕಾದರೆ ನೀವು ಏನೇನು ಬೇಕು ದೇವರಿಗೆ ಅದೆಲ್ಲ ಅಲಂಕಾರ ಮಾಡ್ಕೊಳ್ಳಿ. ದಯವಿಟ್ಟು ನೈಟಿ ಹಾಕ್ಕೊಂಡೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಕಂಫರ್ಟಬಲ್ ನೈಟಿನಲ್ಲಿ ಅಂತ. ಈ ಒಂದು ಸೀರೆನೇ ಹಾಕೊಳ್ಳಿ, ಸಿಂಪಲ್ ಆಗಿರೋ ಸೀರೆ ಹಾಕ್ಕೊಂಡು ಫಸ್ಟ್ ದೇವರಿಗೆ ಏನು ಅಲಂಕಾರ ಮಾಡಬೇಕು ಅಲಂಕಾರ ಎಲ್ಲ ಮಾಡಿ ಆಮೇಲೆ ನೀವು ಕೂಡ ಅಲಂಕಾರ ಆಗಿ ಆಮೇಲೆ ಪೂಜೆ ಮಾಡಿ. ನಾನು ಬೇಗ ಬೇಗ ಮಾಡಬೇಕಂತ ನೈಟಿಲ್ಲೇ ಮಾಡಿಬಿಡೋದು, ಹಳೆ ಸೀರೆನಲ್ಲೇ ಮಾಡಿಬಿಡೋದು, ಆ ಥರ ಮಾಡಬಾರ್ದು. ಏಕೆಂದರೆ ದೇವರಿಗೆ ನಾವು ಅಷ್ಟೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಬೇಕಾದ್ರೆ ದೇವರು ನಮಗೆ ಆಶೀರ್ವಾದ ಮಾಡ್ತಾರಂತೆ, ತಥಾಸ್ತು ಅಂತ. ತಥಾಸ್ತು ಅಂದರೆ ನೀನಿದ್ದ ಹಾಗೆ ಇರು ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಚೆನ್ನಾಗಿ ರೆಡಿಯಾಗಿ ಅದಾದಮೇಲೆ ದೇವರಿಗೆ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡೋದ್ರಿಂದ ಅವರ ಆಶೀರ್ವಾದನೂ ಕೂಡ ನಮಗೆ ತಲುಪುತ್ತೆ. ಓಕೆ, ಬಂದು ಮಣೆ ಇಲ್ಲ ಇಲ್ಲಿ, ನಾನು ಅಕಾಡೆಮಿನಲ್ಲಿ ತೋರಿಸ್ತಾ ಇರೋದ್ರಿಂದ ನೀವು ಮಣೆ ಹಾಕ್ಕೊಂಡೇ ಮಾಡಬೇಕು. ನಾನಿಲ್ಲೊಂದು ಪ್ಲಾಸ್ಟಿಕ್ ಮಣೆ ಇಟ್ಕೊಂಡಿದ್ದೀನಿ, ನೀವೊಂದು ಪ್ಲೈನ್ ಮಣೆ ಇಟ್ಕೊಂಡ್ರು ನಡೆಯುತ್ತೆ. ಫಸ್ಟು ನೀವು ಯಾವ ಟೇಬಲ್ ಮೇಲೆ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಆ ಟೇಬಲ್ನ ನೀಟಾಗಿ ಒರೆಸಿ ಇಟ್ಕೊಳ್ಳಿ. ಗಂಜಲ ಹಾಕಿ ಒರೆಸಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ನೀವು ಒಂದು ಮಣೆನ ಹಾಕ್ಕೊಬೇಕಾಗತ್ತೆ. ನನ್ನ ಹತ್ರ ಮಣೆ ಇಲ್ಲ ಇಲ್ಲಿ, ಸೊ ಪ್ಲಾಸ್ಟಿಕ್ ಮಣೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಹುಡ್ದು ಮಣೆ ಬರುತ್ತಲ್ಲ ಆ ಮಣೆನ ನೀವು ಈ ಸೈಜಲ್ಲಿ ಇರೋ ಇಷ್ಟು ಎತ್ತರ ಇದ್ರೆ ಸಾಕು, ಅಷ್ಟು ಎತ್ತರ ಇರೋ ಮಣೆ ಮೇಲ್ಗಡೆ ಇದಕ್ಕಿಂತ ದೊಡ್ಡದು ನೀವು ಬಿಂದಿಗೆ ಮಡಗಬೇಕಾಗತ್ತೆ. ಹೇಗೆ ಅಂತಂದರೆ ಒಡ್ಲು ತೋರಿಸ್ಬೇಕಲ್ವಾ, ಸೊ ಹಾಗಾಗಿ ಇದಕ್ಕಿಂತ ದೊಡ್ಡದಿರಬೇಕು. ಚೊಂಬು ಇಷ್ಟೇ ಇದ್ರೆ ಓಕೆ, ತೊಂದರೆ ಇಲ್ಲ. ಸೊ ಇವಾಗ ನಾನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಮತ್ತು ನಾನು ಇಲ್ಲೊಂದು ಹೊಸ ಸೀರೆ ತೊಗೊಂಡಿದ್ದೀನಿ, ಹೊಸ ಸೀರೆ ದೇವ್ರಿಗೆ ಉಡಿಸೋದಕ್ಕೆ ಯಾವ ಥರ ಉಡಿಸ್ಬೇಕು ಅಂತ. ಯಾವಾಗ್ಲೂ ದೇವರಿಗೆ ನಾವು ಹಸಿರು ಸೀರೆ ಜಾಸ್ತಿ ಉಡಿಸ್ತಾ ಇರ್ತೀವಿ, ಕೆಂಪು ಅಷ್ಟು ಉಡ್ಸಲ್ಲ. ಸೊ ನಾನು ಈ ಸಾರಿನೂ ಕೂಡ ಗ್ರೀನ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಈ ಸ್ಯಾರಿನ ನಾನು ಯಾವ ಥರ ಡ್ರೇಪ್ ಮಾಡೋದು ವರಮಹಾಲಕ್ಷ್ಮಿಗೆ ಅಂತ ತೋರಿಸ್ತೀನಿ. ಮತ್ತು ನೀವು ಸಾಧಾರಣವಾಗಿ ಹೂವೆಲ್ಲ ತೊಗೊಂಡಿರ್ತೀರ, ನಾನು ಪ್ಲಾಸ್ಟಿಕ್ ಹೂ ತೊಗೊಂಡಿದ್ದೀನಿ ಇಲ್ಲಿ ತೋರಿಸೋದಕ್ಕೆ ಅಂತ. ಅದಾದಮೇಲೆ ಬಾಳೆ ಎಲೆ ತೊಗೊಂಡಿದ್ದೀನಿ. ಒಂದಷ್ಟು ವಿಧಿವಿಧಾನಗಳಿದೆ ಯಾವ ಥರ ನೀವು ದೇವರನ್ನ ಕೂರಿಸ್ಬೇಕು ಅನ್ನೋದಕ್ಕೆ. ಅದನ್ನು ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ನನಗೆ ಹೆಂಗೆ ಗೊತ್ತಿದೆ ಅದನ್ನ ನಾನು ಹೇಳ್ತೀನಿ. ನಾನು ಹೆಂಗೆ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಿಂದ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಮಣೆ ಬಂದು ನಿಮಗೆ ದೊಡ್ಡ ಇರುತ್ತೆ, ಅದ್ರ ಮೇಲ್ಗಡೆ ನೀವು ನೀಟಾಗಿ ಒರೆಸ್ಬಿಟ್ಟು ಒಂದು ಬಾಳೆ ಎಲೆನ ಹಾಕ್ಕೊಳ್ಳಿ. ಎಲೆ ಹಾಕ್ಕೊಡಿ, ಅಕ್ಕಿ ಅಲ್ವಾ. ಬಾಳೆ ಎಲೆ ಹಾಕೊಂಡಾದ್ಮೇಲೆ ನೀವು ಬಾಳೆ ಎಲೆ ಮೇಲೆ ಒಂದು ಪಾವು ಒಂದು ಅಂಡು ಅಂತ ಹೇಳ್ತಾರೆ, ಆ ಥರ ಹಾಕ್ಕೊಂಡು ಹರಡ್ಕೊಳ್ಳಿ. ಇದ್ರ ಮೇಲ್ಗಡೆ ನೀವು ಓಂ ಬರೀಬೋದು, ಸ್ವಸ್ತಿಕ್ ಬರೀಬೋದು, ಅಷ್ಟದಳ ಬರೀಬೋದು. ಎಲ್ಲಾನು ಬರೀಬೇಕಾ ಮ್ಯಾಮ್ ಅಂದರೆ ಎಲ್ಲಾನು ಬರೀರಿ, ಏನು ತೊಂದರೆ ಇಲ್ಲ. ನೀವು ಮೂರನ್ನು ಸಂಬಂಧಪಟ್ಟಿದ್ದನ್ನ ಬರೀಬೋದು. ಅದಾದ್ಮೇಲೆ ಇದ್ರ ಮೇಲೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಹಾಕಿ ಈ ಒಂದು ಆಸನಕ್ಕೆ ಪೂಜೆ ಮಾಡ್ಕೊಬೇಕಾಗತ್ತೆ ಫಸ್ಟ್.
ಅದಾದ್ಮೇಲೆ ನೀವು ಯಾವ ಬಿಂದಿಗೆ ತಗೊಂಡಿದ್ದೀರಲ್ಲ ಆ ಬಿಂದಿಗೆನ ಇಡಿ. ನಾನು ಇದಕ್ಕಿಂತ ದೊಡ್ಡ ಬಿಂದಿಗೆ ಇಡ್ತೀನಿ, ಬಟ್ ನನ್ನಲ್ಲಿ ಇದು ಅವೈಲಬಲ್ ಇಲ್ಲ ಅನ್ನೋ ಕಾರಣಕ್ಕೆ ನಾನೊಂದು ಸ್ಮಾಲ್ ಬಿಂದಿಗೆನ ಹಾಕೊಂಡಿದ್ದೀನಿ. ಇದಾದ್ಮೇಲೆ ಇದ್ರ ಮೇಲ್ಗಡೆ ಒಂದು ಸ್ಮಾಲ್ ಹಾಕೊಬೇಕು. ಈ ಬಿಂದಿಗೆ ದೊಡ್ಡ ಇರಬೇಕು, ಈ ಬಿಂದಿಗೆ ಚಿಕ್ಕ ಇರಬೇಕು. ಬಂದು ಇದು ದೇಹನ ಸೂಚಿಸುತ್ತೆ, ಇದು ಬಂದು ಕತ್ ಭಾಗನ ಸೂಚಿಸುತ್ತೆ. ಬಟ್ ನನಗೆ ಹತ್ರ ಇದು ದಪ್ಪ ಇದೆ, ಇದು ದಪ್ಪ, ಇದು ಸ್ವಲ್ಪ ಮೀಡಿಯಂ ಇದೆ. ಸೊ ನೀವು ಯಾವಾಗ್ಲೂ ಇದನ್ನ ದಪ್ಪ ಸೈಜ್ ತಗೊಂಡು ಇದನ್ನ ಸ್ಮಾಲ್ ಸೈಜ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಈ ಬಿಂದಿಗೆ ಒಳಗಡೆ ಕೆಲವರು ಅಕ್ಕಿ ತುಂಬ್ತಾರೆ, ನಾನು ನೀರನ್ನೇ ತುಂಬ್ತೀನಿ. ಈ ನೀರೊಳಗೂ ಕೂಡ ನಾನು ಅಕ್ಷತೆ, ಹೂವು, ಅರಿಶಿನ, ಕುಂಕುಮ ಎಲ್ಲ ಹಾಕಿ ದೇವರಿಗೆ ಪೂಜೆ ಮಾಡಿ, ಗಂಗೆಗೆ ಫಸ್ಟ್ ಪೂಜೆ ಮಾಡಿ ಅದಾದ್ಮೇಲೆ ಆ ತಾಯಿಯ ಶಿರವನ್ನು ನಾನು ಇಡ್ತೀನಿ. ಇದಕ್ಕೂ ಕೂಡ ನಾನು ಅಕ್ಷತೆ, ಹೂವು, ಅರಿಶಿನ, ಕುಂಕುಮ, ಒಂದು ಬಟ್ಲಡಿಕೆ, ಒಂದು ಬೆಳ್ಳಿ ಕಾಯಿನು, ಒಂದು ಚಿನ್ನದ ಉಂಗುರ ಅದನ್ನು ತೊಳೆದು ಹಾಕ್ತೀನಿ. ಬೇಕನ್ನೋರು ಡ್ರೈ ಫ್ರೂಟ್ಸು ಕೂಡ ಹಾಕೊಂತಾರೆ. ನಿಮಗೂ ಡ್ರೈ ಫ್ರೂಟ್ಸ್ ಹಾಕುವಂಥದ್ದು ಏನಾದರೂ ಇದ್ರೆ ನೀವು ಹಾಕೊಬೋದು. ಇದನ್ನೆಲ್ಲ ಕೊನೆಯಲ್ಲಿ ಈ ನೀರನ್ನ ಹಬ್ಬ ಆದ ಮಾರಡೆಗೆ ನೀವು ತೆಗೆದಾಗ ಎಲ್ಲ ಮನೆಗೂ ಪ್ರೋಕ್ಷಣೆ ಮಾಡಬೇಕು. ಮನೆಯ ಎಲ್ಲ ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡಿ, ನೀವು ಯಾರು ಗೃಹಿಣಿಯರಿದ್ದೀರಾ ಅವರು ಬೇಕಾದ್ರೆ ಮನೆ ಜನ ಎಲ್ಲರೂ ಕೂಡ ಈ ನೀರಿಂದ ಸ್ನಾನ ಮಾಡಿದ್ರು ಕೂಡ ಒಳ್ಳೇದಿರುತ್ತೆ. ಇಲ್ಲ ನಾನು ಮಾಡಲ್ಲ ಆ ಥರ ಎಲ್ಲ ಅಂತನೋದಾದ್ರೆ ನೀವು ತೆಂಗಿನ ಮರಕ್ಕೆ ತಗೊಂಡೋಗಿ ಈ ನೀರನ್ನು ಹಾಕ್ಬೋದು. ನಾನು ಈ ಥರದೊಂದು ಕೋಲ್ ತಗೊಂಡಿದ್ದೀನಿ, ಏಕೆಂದರೆ ಇದು ಕುತ್ತಿಗೆ ಭಾಗಕ್ಕೆ ನಾನು ಕಟ್ಟೋದಕ್ಕೆ. ನಿಮಗೆ ಸೈಜ್ ನೋಡಿಕೊಂಡು ಕಟ್ಕೊಳ್ಳಿ. ನಿಮಗೆ ದೇವರು ಅಗ್ಲ ಬೇಕು, ಹೂ ಎಲ್ಲ ಮುಟ್ಸೋದು ಜಾಸ್ತಿ ಇದೆ ಅಂತಂದರೆ ನಿಮ್ಗೆ ಈ ಕೋಲಿನ ಅಗ್ಲ ಬೇಕಾಗತ್ತೆ. ಈ ಕೋಲು ಇಲ್ಲ ಮ್ಯಾಮ್ ನಾನು ಸಿಂಪಲ್ ಆಗೇ ಮಾಡ್ಕೊತೀನಿ ಅನ್ನೋದಾದರೆ ಸ್ವಲ್ಪ ಸ್ಮಾಲ್ ಸೈಜ್ ಇದೆ, ನೀವು ತೊಗೊಬೋದು. ಈ ಥರ ಕೋಲ್ನ ಕಟ್ಕೊಳ್ಳಿ. ನೀವು ಎರಡೂ ಕಡೆ ಈಕ್ವಲ್ ಆಗೇ ಇರಬೇಕು. ಈಕ್ವಲ್ ಆಗಿದ್ದಾಗ ನೀವು ಇದಕ್ಕೆ ಬಳೆ ಕೂಡ ಹಾಕ್ಬೋದು, ಇಲ್ಲ ನೀವು ಕೈ ಹಾಕ್ತೀನಿ ಅಂದ್ರೂ ಕೂಡ ಕೈನೂ ಕೂಡ ಕಟ್ಕೊಬೋದು ಇವೆರಡು ಭಾಗಕ್ಕೆ. ನಾನು ಇಲ್ಲೊಂದು ಸೀರೆ ತಗೊಂಡಿದ್ದೀನಿ, ಹೊಸ ಸೀರೆ. ಈಗ ಸೀರೆನಲ್ಲಿ ಬ್ಲೌಸ್ ಪೀಸ್ ಎಲ್ಲರಿಗೂ ಬಂದೇ ಇರುತ್ತೆ. ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಬೇಕು ನೀವು. ಇದು ಬಂದು ಬ್ಲೌಸ್ ಪೀಸ್ ಇದೆ. ಈ ಒಂದು ಬ್ಲೌಸ್ ಪೀಸ್ನ ನೀವು ಕಟ್ ಮಾಡಿಕೊಂಡು ಇನ್ನು ಉಳಿದಿರೋ ಸೀರೆನ ಯಾವ ಥರ ನೀವು ಡ್ರೇಪ್ ಮಾಡೋದು ವರಮಹಾಲಕ್ಷ್ಮಿಗೆ ಅಂತ ತೋರಿಸ್ತೀನಿ. ಪೂರ್ತಿ ಸೀರೆನ ನೀವು ಮಾಡ್ಕೊಳಕ್ ಹೋಗ್ಬೇಡಿ, ಮುಕ್ಕಾಲು ಸೀರೆನ ಈ ಥರ ನೀವು ಪ್ಲೇಟ್ಸಿಂಗ್ ಮಾಡ್ಕೊಬೇಕು. ಇದು ಈಕ್ವಲ್ ಆಗಿ ಲೆವೆಲ್ ಆಗಿ ಬರಬೇಕು. ಏನು ಪಲ್ಲು ಭಾಗ ಇದೆಯಲ್ಲ ಆ ಪಲ್ಲು ಭಾಗನ ಸ್ಮಾಲ್ ಪ್ಲೇಟ್ಸಿಂಗ್ ಮಾಡ್ಕೊಳ್ಳಿ. ಸ್ಯಾರಿನ ರೆಡಿ ಮಾಡಿ ಇಟ್ಕೊಬೇಕು. ನಾನು ಇದು ಮುಂಭಾಗದ್ದು ಮಾಡ್ಕೊಂಡಿದ್ದೀನಿ, ಮತ್ತೆ ನರಿಗೆದು ಕೂಡ ಮಾಡ್ಕೊಂಡಿದ್ದೀನಿ. ಬಿಡಪ್ಪ ಇಟ್ಕೊಪ್ಪ. ಸಿಲ್ಲೋ ಟೇಪ್ ಇದೆಯಾ ನೋಡು, ಹೋಗು. ಈ ಒಂದು ಸೆರಗ್ ಭಾಗನ ತೆಗೆದು ಒಂದು ರೌಂಡ್ ಸುತ್ತಿದ್ದೀನಿ. ನಾನು ಸುತ್ತಿಬಿಟ್ಟು ಇಲ್ಲಿ ಬಂದು ನಾನು ಪಿನ್ ಹಾಕ್ತಾ ಇದ್ದೀನಿ. ನಿಮ್ಗೆ ಕಾಣದಂಗೂ ಕೂಡ ನೀವು ಒಂದು ಪಿನ್ ಒಂದು ನೀಟಾಗೆ ಪಿನ್ ಹಾಕ್ಕೊಂಡು, ಬೇಕಾದರೆ ನೀವು ಇಲ್ಲಿ ಯಾವ ಥರ ಹರಡಿಸಿದ್ದೀರಾ ಈ ಕಡೆ ಸೈಡು ಕೂಡ ನೀವು ಅದೇ ಥರ ಹರಡಿಸ್ಕೊಬೋದು. ಇದಾದಮೇಲೆ ಇಲ್ಲಿ ಹಾಕಿದ್ದೀನಲ್ಲ ಪಿನ್ನು, ಅದು ಬಿಡ್ಬೇಡ ಕಣಪ್ಪ, ಹಂಗೆ ಇಟ್ಕೊಂಡಿರೋ. ಈ ಪಿನ್ನನ್ನು ರಿಮೂವ್ ಮಾಡಿ ನಿಮಗೆ ಪ್ಲೇಟ್ಸಿಂಗ್ ಹೆಂಗೆ ಬೇಕು ಆ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳಿ. ರೌಕೆ ಪೀಸು, ಆ ರೌಕೆ ಪೀಸನ್ನು ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ಹಿಂದೆಗಡೆ ನೀವು ಬಿಂದಿಗೆ ಕಾಣಬಾರ್ದು ಅನ್ನೋದಕ್ಕೆ ಹಾಕೊಬೋದು. ಈ ಥರ ನೀವು ಫಸ್ಟು ಸೀರೆನ ಉಡಿಸ್ಕೊಂಡು ರೆಡಿ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ಕೊಬೋದು. ಇದಕ್ಕೆಲ್ಲ ಒಡವೆ ಯಾವ ಥರ ಹಾಕೋದು ಮತ್ತು ಹೂವಿನ ಹಾರ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ನಾನು ಇಲ್ಲಿ ಸೊಂಟದ ಡಾಬ್ ಹಾಕ್ಕೊಂಡಿದ್ದೀನಿ. ಸೊಂಟದ ಡಾಬು ಇಷ್ಟು ಚಿಕ್ಕ ಸೈಜಲ್ಲಿ ಸಿಗಲ್ಲ ಅನ್ನೋದಕ್ಕೆ ನಾನು ಬ್ಲೌಸ್ಗೆ ಹಾಕ್ತಾರಲ್ಲ ಲೇಸು, ಅದನ್ನು ಗೋಲ್ಡ್ ಕಲರ್ ಲೇಸ್ ತೊಗೊಂಡು ಸೊಂಟದ ಡಾಬ್ ಥರ ಕಟ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ನೀಟ್ ಫಿನಿಶಿಂಗ್ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಇದನ್ನು ಇನ್ನೂ ಚೆನ್ನಾಗಿ ಹರಡಿಸ್ಕೊಬೋದು. ಸರ ಹಾಕ್ಕೊಬೋದು. ನಿಮ್ಗೆ ಏನೆಲ್ಲ ಹಾಕ್ಕೊಳ್ಳಿಕ್ಕಿರುತ್ತೆ ಗೋಲ್ಡ್ ಅಥವಾ ಆರ್ಟಿಫಿಷಿಯಲ್, ನೀವು ಅದನ್ನು ವೇರ್ ಮಾಡಿ. ಹೂ ಬೇಕು ಅಂದರೆ ನೀವು ಯಾವ ಥರ ಹೂನ ಹಾಕ್ಕೊಬೇಕು ಅಂದ್ಕೊಂಡಿದ್ದೀರಾ ಆ ಥರ ಹೂನ ನೀವು ಹಾಕ್ಕೊಬೋದು. ಮತ್ತು ಜಡೆ ಹಾಕ್ಕೋತೀವಿ ಅನ್ನೋದಾದರೆ ನೀವು ಇಲ್ಲಿ ಜಡೆನೂ ಕೂಡ ಬಿಟ್ಕೊಬೋದು. ಇದು ನಾನು ಸಿಂಪಲಾಗಿ ತೋರಿಸಿದ್ದೀನಿ. ನಿಮ್ಮ ಮನೆ ಅಳತೆಗೆ ನೀವು ಯಾವ ಥರ ಮುಖವಾಡ ಹಾಕೋತೀರಾ ದೇವರಿಗೆ ಅಲ್ಲಿ ಹಾಕ್ಬೋದು. ಸೊ ಕಂಪ್ಲೀಟ್ ಲುಕ್ ಈ ಥರ ಬರುತ್ತೆ.
ನೀವು ಯೂಸ್ ಮಾಡದೇ ಇರುವಂಥದ್ದನ್ನು ನೀವು ಇಲ್ಲಿ ಜಡೆಬಿಲ್ಲೆ ಕ್ರಿಯೇಟ್ ಮಾಡಿಕೊಂಡು ನೀವು ಹಾಕ್ಬೋದು. ಥರದ್ದೆಲ್ಲ ಸ್ಮಾಲ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ನಾವೇನು ಯೂಸ್ ಮಾಡಿರ್ತೀವಲ್ಲ ಅದನ್ನು ಯಾವುದನ್ನು ಕೂಡ ದೇವರಿಗೆ ಹಾಕಬಾರ್ದು. ನೀವು ಉಡುವೆ ಹಾಕ್ತೀನಿ ಅಂದರೂ ಕೂಡ ಅಷ್ಟನ್ನ ನೀರಲ್ಲಿ ತಪ್ಪಿದ್ರೆ ಹಾಲಲ್ಲಿ ನೀವು ತೊಳೆದು ಆಮೇಲೆ ದೇವರಿಗೆ ಹಾಕಬೇಕು. ಸೀರೆ ಅಂತೂ ಹೊಸ ಸೀರೆ ಉಡಿಸ್ತೀರಾ, ಆ 10 or 20 ಮಿನಿಟ್ಸ್ ಒಳಗಡೆ ನೀವು ಈ ಥರ ಒಂದು ಲುಕ್ನ ಕ್ರಿಯೇಟ್ ಮಾಡ್ಕೊಬೋದು. ನಾನು ಪ್ರತಿ ವರ್ಷ ಇದೇ ರೀತಿ ನಾನು ಲಕ್ಷ್ಮಿನ ಸೀರೆ ಡ್ರೈಪ್ ಮಾಡಿ ಇಲ್ಲ ಅಲಂಕಾರ ಮಾಡಿ ಕೂಡಿಸೋದು. ನಿಮಗೆ ಈ ಕೋಲ್ ಇದೆಯಲ್ಲ, ಈ ಕೋಲಲ್ಲಿ ಬೇಕಾದ್ರೆ ನೀವು ಬಳೆಗಳನ್ನೂ ಸುಧಾ ಹಾಕೊಬೋದು. ಇಲ್ಲ ಅಂದರೆ ಕೈ ಕಾಲು ಬೇಕು ಅಂದರೂ ಕೂಡ ಈ ಒಂದು ಕೋಲಕ್ಕೆ ನೀವು ಕೈನ ಕಟ್ಕೊಂಡು ಕಾಲನ್ನು ಕೂಡ ಹಾಕೊಬೋದು. ನಾನು ಯಾವ ವರ್ಷನೂ ಕೂಡ ಕೈ ಕಾಲು ಹಾಕಿಲ್ಲ. ಮತ್ತೆ ಇದಕ್ಕೂ ಅಷ್ಟೇ ಅರಿಶಿನ ಹಾಕಿ ಅರಿಶಿನ ಕುಂಕುಮ ಇಲ್ಲ ಅಂದರೆ ಕಣ್ಣೆಲ್ಲ ಬರುತ್ತಲ್ಲ ಅದನ್ನು ನೀವು ಕೈಗೆ ಅಂಟಿಸ್ಕೋಬೋದು. ಇಲ್ಲಾಂದರೆ ಮುಖವಾಡ ತೊಗೊಂಡು ಬರ್ತೀನಿ ಅಂದರೆ ಮುಖವಾಡನೇ ನೀವು ಹಾಕ್ಬೋದು. ಮುಖವಾಡಕ್ಕೆ ಹೆಂಗೋ ಹೋಲ್ ಇರುತ್ತೆ, ಆವಾಗ ನೀವು ಜುಮ್ಕಿನ ದೇವರಿಗೆ ಹಾಕ್ಬೋದು. ಇಷ್ಟು ಕೂಡ ಕಂಪ್ಲೀಟ್ ಆಗಿ ನಾನು ವರಮಹಾಲಕ್ಷ್ಮಿ ಕೂರಿಸೋದು ಈ ರೀತಿ ಇರುತ್ತೆ. ಮೋಸ್ಟ್ಲಿ ನಿಮ್ಗೆ ಯೂಸ್ ಆಗಿರುತ್ತೆ ಅಂತ ಅನ್ಕೊತೀನಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಷ್ಟಪಟ್ಟು ದುಡಿರಿ, ಇಷ್ಟಪಟ್ಟು ಊಟ ಮಾಡಿ, ಎಲ್ಲರೂ ಕೂಡ ಆರೋಗ್ಯವಾಗಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.